ನಮಸ್ಕಾರ ಸ್ನೇಹಿತರೆ, ಅಸ್ಸಲಾಂ ವಲೈಕುಮ್ ದೋಸ್ತು. ಸ್ನೇಹಿತರೆ, ಇವತ್ತು ನಾನು ಬಂದಿರೋದು ವಿಧಾನಸೌಧ ಎದುರುಗಡೆ ನಿಂತೀನಿ. ನಾವು ಯಾಕೆ ಮಾತಾಡುತ್ತೀನಪ್ಪ ಅಂತಂದರೆ ನಿಮಗೊಂದು ವಿಷಯ ತಿಳಿಸಲುವಾಗಿ ಮಾತಾಡುತ್ತೇನೆ. ವಿಷಯ ಏನಂದರೆ ನೋಡ್ರಿ, ನಾನು ಗುಲ್ಬರ್ಗಾಲಿಂದ ಬೆಂಗಳೂರು ತನಕ ಬೈಕ್ ಮೇಲೆ ಬಂದಿದ್ದೇನೆ, ಪಟಪಟಿ ಮೇಲೆ ಬಂದಿದ್ದೇನೆ. ಯಾಕೆ ಬಂದಿನಂದರೆ ಅಲ್ಲಿಂದ ಇಲ್ಲಿಂದ ತನಕ ನೋಡೋ ಸಲುವಾಗಿ ಅಂದರೆ ಜನರು ಹ್ಯಾಂಗೆ ಜೀವನ ಮಾಡ್ತಾ ಇದ್ದಾರೆ ನಾ ಸ್ನೇಹಿತರೆ ನನ್ನ ಕಣ್ಣಿಗೆ ನಾನು ನೋಡಿದೆ. ಇದಕ್ಕೆ ಮನೆಯಲ್ಲ ಅಂಥವ್ರು ಏನು ಮಾಡ್ತಾರೆ, ಫುಟ್ಪಾತ್ ಮೇಲೆ ಏನಂತ ಅವ್ರದ್ದು ಜೀವನ. ಕೆಲವೊಬ್ಬರು ಹುಡುಗರಿಗೆ ಕಲಿಸೋ ಸಲುವಾಗಿ ರೊಕ್ಕ ಇಲ್ಲ, ಅಂಥವ್ರು ಹುಡುಗರು ಏನು ಮಾಡ್ತಾರೆ, ಭಿಕ್ಷೆ ಬೆಳಕ್ಕೆ ಹಚ್ತಾರೆ. ಅವೆಲ್ಲ ಫೀಚರ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಸಣ್ಣ ಹುಡುಗರು ಅಂದರೆ ಎಲ್ಲ ಫೀಚರ್ ಖರಾಬ್ ಮಾಡ್ತಾ ಇದ್ದಾರೆ, ಎದ್ರ ಸಲುವಾಗಿ, ದುಡ್ಡಿನ ಸಲುವಾಗಿ. ಸೊ ಸ್ನೇಹಿತರೆ, ಬನ್ನಿ ನಾವು ಕಲ್ತಿ ಒಂದು ಒಳ್ಳೆಯದು ಆಶ್ರಮ ಕಟ್ಟೋಣ. ಆಶ್ರಮದಲ್ಲಿ ನೋಡ್ರಿ ಸ್ನೇಹಿತರೆ, ಭಾಳಷ್ಟು ಜನಕ್ಕೆ ನಾನು ನೋಡಿದ್ದೇನೆ, ತಂದೆ ತಾಯಿಯವ್ರಿಗೆ ಏನು ಮಾಡ್ತಾರೆ, ಹೊರಗಡೆ ಹಾಕ್ತಾರೆ. ಎದುರು ಸಲ ಹಾಕ್ತಾರೆ ಅದು ಹೇಳಲ್ಲ ನಾನು, ಬಟ್ ಹಾಕ್ತಾರೆ. ತಾವೆಲ್ಲರೂ ಏನು ಮಾಡಬೇಕು, ಅಂಥವ್ರಿಗೆ ಸಹಾಯ ಮಾಡಬೇಕು. ಅವ್ರಿಗೆ ಡೈರೆಕ್ಟ್ ನೀವು ಸಹಾಯ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸ್ನೇಹಿತರೆ, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಇತಿಹಾಸದಲ್ಲಿ, ಈ ಒಂದು ಹಿಸ್ಟ್ರಿನಲ್ಲಿ ಈ ಥರ ಒಂದು ಕೆಲಸ ಮಾಡೋವಿದ್ದೀನಿ. ಏನು ಕೆಲಸ ಅಂದರೆ ಸ್ನೇಹಿತರೆ ನೋಡ್ಕೊಳ್ಳಿ, ಒಂದು ಅನಾಥಾಶ್ರಮ ಅನ್ನೋಂಗಿಲ್ಲ, ಒಂದು ಆಶ್ರಮ ಕಟ್ಟೋಣ ಮಾಡೋಣ. ಆಶ್ರಮದಲ್ಲಿ ಸಣ್ಣ ಹುಡುಗರು ಹಿಡಿದು ವಯಸ್ಸಾದವ್ರಿಗೆ, ಅಂಗವಿಕಲರಾದವ್ರಿಗೆ, ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಎಲ್ಲರಿಗೆ ನಾವು ಏನು ಮಾಡೋಣ ಸ್ನೇಹಿತರೆ, ಅವ್ರಿಗೆ ಒಂದು ಒಳ್ಳೆಯದು ಹಾದಿಯನ್ನು ತೋರಿಸ್ಕೊಡೋಣ. ಸಣ್ಣ ಹುಡುಗರಿಗೆ ಸ್ಪೋರ್ಟ್ಸ್ ಇರಲಿ, ಸ್ಪೆಷಲಿ ಸ್ಪೋರ್ಟ್ಸ್ನಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅಂಥವರಿಗೆ ಸ್ಪೋರ್ಟ್ಸ್ ಹಾದಿಯಲ್ಲಿ ಒಂದು ಒಳ್ಳೆಯದು ವೇ ತೋರಿಸ್ಕೊಡೋಣ. ಶಿಕ್ಷಣದಲ್ಲಿ ಯಾರು ಇರ್ತಾರೆ, ಶಿಕ್ಷಣದಲ್ಲಿ ಒಂದು ವೇ ತೋರಿಸ್ಕೊಡೋಣ. ಪ್ರತಿಯೊಬ್ಬರಿಗೆ ಈ ಒಂದು ಒಳ್ಳೆಯ ಹಾದಿ ತೋರಿಸ್ಕೊಡೋದು ಕೆಲಸ ನೀವು ಕಲ್ತಿ ಮಾಡೋಣ ಸ್ನೇಹಿತರೆ. ಸಂಪೂರ್ಣವಾಗಿ ಸಫಲ ಆಗಬೇಕಾದ್ರೆ ತಾವೆಲ್ಲರ ಸಪೋರ್ಟ್ ನನಗಿರಬೇಕು, ತಾವೆಲ್ಲರ ಬೆಂಬಲ ನನಗಿರಬೇಕು, ತಾವೆಲ್ಲರ ಪ್ರೀತಿ ನನ್ನ ಮೇಲೆ ಇರಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರು MLA ಬಳಿ ನಾನು ಹೋಗಿ ರಾಜ್ಯಕ್ಕೆ ಯಾವ ಥರ ಬೆಳವಣಿಗೆ ಮಾಡಬೇಕು, ರಾಜ್ಯಕ್ಕೆ ಯಾವ ಥರ ಒಳ್ಳೆಯ ಹಾದಿಗೆ ತರಬೇಕು, 10 ರಿಂದ 15 ಪ್ರಶ್ನೆಗೆ ಒಂದು ಒಳ್ಳೆಯದು ಪ್ರಶ್ನೆಗೆ ಉತ್ತರ MLAಗಳಿಗೆ ಕೇಳ್ತೀನಿ. ಅವರು ಉತ್ತರ ಕೊಡ್ತಾರಂತೆ. ತಾವೆಲ್ಲರದು ನಂದು ಅಭಿಪ್ರಾಯ ಇಟ್ಕೋತೀನಿ ಸ್ನೇಹಿತರೆ. ಇಡೀ ಕರ್ನಾಟಕದಲ್ಲಿ ನಾವು ಟ್ರಿಪ್ ಮಾಡೋಣ. ಪ್ರತಿಯೊಂದು MLAಗೆ ಮೀಟಾಗಿ ಒಂದು ಒಳ್ಳೆಯದು ರಾಜ್ಯ, ಪಾವರ್ಟಿ ಫ್ರೀ ರಾಜ್ಯ ಸ್ನೇಹಿತರೆ ನೋಡ್ಕೋಬೋದು. ಈಗ ಮೊನ್ನೆ ರೀಸೆಂಟ್ಲಿ ಪಾವರ್ಟಿ ಫ್ರೀ ಕೇರಳ ಅಂತ ಅನೌನ್ಸ್ಮೆಂಟ್ ಆಯಿತು. ನಮ್ಮ ರಾಜ್ಯ ಯಾವಾಗ ಪಾವರ್ಟಿ ಫ್ರೀ ಆಗಬೇಕಾ, ಬಡತನ ನಿರ್ಮೂಲನೆ ರಾಜ್ಯ ಯಾವಾಗ ಆಗಬೇಕಾ, ಬಡತನ ನಿರ್ಮೂಲನೆ ಭಾರತ ಯಾವಾಗ ಆಗಬೇಕಾ, ಈ ಥರ ಒಳ್ಳೆ ಕಾರ್ಯಕ್ರಮ, ಈ ಥರ ಒಳ್ಳೆ ಹೆಜ್ಜೆಯನ್ನು ನಾವು ಮುಂದಿಟ್ಟು ಅಂದ್ರೆ ಜೀವನದಲ್ಲಿ ಇಡೀ ಭಾರತನೇ ಪಾವರ್ಟಿ ಫ್ರೀ ಆಗ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ತಾವೆಲ್ಲರೂ ಕಲ್ತಿ, ನಾವು ಕಲ್ತಿ ಪ್ರತಿಯೊಂದು MLA ಬಳಿ ಹೋಗಿ ಈ ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟಿಗೆ ನಮ್ಮದು ಆಶ್ರಮಕ್ಕೆ ಒಂದು ಅಭಿಪ್ರಾಯವನ್ನು ಅವ್ರ ಮುಂದೆ ಇಟ್ಕೋಣ. ಅವೆಲ್ಲ ಲಾಸ್ಟಿಗೆ ಇದೇ ವಿಧಾನಸೌಧ ಮುಂದೆ ಎದುರುಗಡೆ ಬಂದು ತಾವೆಲ್ಲರಿಗೆ ಪ್ರಿಂಟ್ ಜೊತೆಯಲ್ಲಿ ಅವ್ರ ಹೆಸರು, ಅವ್ರು ಡೊನೇಟ್ ಮಾಡ್ಯಾರ, ಅವೆಲ್ಲ A to Z ಸ್ನೇಹಿತರೆ ಇದೇ ವಿಧಾನಸೌಧ ಮುಂದೆ ಬಂದು ತಾವೆಲ್ಲರಿಗೆ ನಾನು ಅದೆಲ್ಲ ಲೆಕ್ಕವನ್ನು ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗೂ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೈ ಜೋಡಿಸಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇ ಆನ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.